ಇದೀಗೊಂದು ಬ್ರೇಕಿಂಗ್ ನ್ಯೂಸ್ ನಾನು ಗಮನವನ್ನು ಹರಿಸ್ತಾ ಹೋಗೋಣ. ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಏನದು ಮಾಸ್ಟರ್ ಪ್ಲಾನ್? ಮೌದ್ಗಿಲ್ ಪರ್ವೇಜ್ಗೆ ಪವರ್ ಅನ್ನ ಕೊಟ್ಟಿತ್ತು. ಭ್ರಷ್ಟ ಅಧಿಕಾರಿಗಳಿಗೆ ಇದು ಫೀವರ್ ಬರುವಂತೆ ಮಾಡ್ತಿದೆ. ಅಂಜುಮ್ ಪರ್ವೇಜ್ ಮತ್ತು ಮುನೀಶ್ ಮೌದ್ಗಿಲ್ ಮಹತ್ವದ ಹೊಣೆಯೊಂದನ್ನ ಮುಖ್ಯಮಂತ್ರಿಗಳು ವಹಿಸಿದ್ದಾರೆ. ಅಂಜುಮ್ ಪರ್ವೇಜ್ ಮತ್ತು ACS2 ಗವರ್ನಮೆಂಟ್ ಜೊತೆಗೆ ಅಂಜುಮ್ಗೆ ಅರಣ್ಯ ಪರಿಸರ ಇಲಾಖೆಯ ಹೊಣೆಯನ್ನ ನೀಡಲಾಗಿದೆ. ಮುನೀಶ್ ಮೌದ್ಗಿಲ್ಗೆ ಮಹತ್ವದ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ದಾರೆ. ಸಿಎಂ ಪ್ರಧಾನ ಕಾರ್ಯದರ್ಶಿಯಾಗಿ ಮುನೀಶ್ ಮೌದ್ಗಿಲ್ ಅವರನ್ನ ನೇಮಕ ಮಾಡಲಾಗಿದೆ. ಮುನೀಶ್ಗೆ ಕಾರ್ಯಕ್ರಮ ಮತ್ತು ಯೋಜನಾ ಅನುಷ್ಠಾನದ ಹೊಣೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಯೋಜನಾ ಅನುಷ್ಠಾನದಲ್ಲಿ ಎಕ್ಸ್ಪರ್ಟ್ ಆಗಿರುವ ಮೌದ್ಗಿಲ್, ಸೊ ಹಾಗಾಗಿ ಅಧಿಕಾರಿಗಳಿಂದ ಕೆಲಸ ಮಾಡಿಸುವಲ್ಲಿ ಮೌದ್ಗಿಲ್ ಮತ್ತು ಪರ್ವೇಜ್ ಎತ್ತಿದ ಕೈ. ಹಾಗಾಗಿ ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿರುವಂತಹ ಮೌದ್ಗಿಲ್ ಅವರನ್ನ ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಬೇಕು ಅಂತಂದಾಗ ಖಡಕ್ ಅಧಿಕಾರಿಗಳಿಗೆ ಆಯಾ ಕಟ್ಟಿನ ಹುದ್ದೆಯನ್ನ ಕೊಟ್ಟು ಡಿ.ಕೆ. ಶಿವಕುಮಾರ್ ಮಾದರಿಯ ಹೆಜ್ಜೆಯನ್ನ ಇಟ್ಟಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಇನ್ನು ಇದರ ಸುತ್ತ ಖಡಕ್ ಅಧಿಕಾರಿಗಳನ್ನ ಇಟ್ಟುಕೊಳ್ಳುವ ಮೂಲಕ ರಣತಂತ್ರವನ್ನ ಮೆರೆಯುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಡಿ.ಕೆ. ಶಿ ಮುಂದಾಗಿದ್ದಾರೆ. ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿಎಂ ತೆಗೆದುಕೊಳ್ತಾ ಇರುವಂತಹ ಒಂದು ದೃಢ ನಿರ್ಧಾರ. ಸೊ ಹಾಗಾಗಿ ಮೌದ್ಗಿಲ್ ಮತ್ತೆ ಪರ್ವೇಜ್ ಅಂದ್ರೆ ಅಂಜುಮ್ ಪರ್ವೇಜ್ ಮತ್ತು ಮುನೀಶ್ ಮೌದ್ಗಿಲ್ಗೆ ಮಹತ್ವದ ಹೊಣೆಯನ್ನ ಹೊರಿಸಲಾಗಿದೆ. ಅಂಜುಮ್ ಪರ್ವೇಜ್ ಮತ್ತು ACS2 ಗವರ್ನಮೆಂಟ್ ಅಂದ್ರೆ ಅಂಜುಮ್ ಪರ್ವೇಜ್ ACS2 ಗವರ್ನಮೆಂಟ್ ಜೊತೆಗೆ ಅಂಜುಮ್ಗೆ ಅರಣ್ಯ ಪರಿಸರ ಇಲಾಖೆಯ ಹೊಣೆಯನ್ನ ನೀಡಲಾಗಿದೆ. ಇನ್ನು ಮುನೀಶ್ ಮೌದ್ಗಿಲ್ಗೆ ಮಹತ್ವದ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸಿಎಂ ಪ್ರಧಾನ ಕಾರ್ಯದರ್ಶಿಯಾಗಿ ಮುನೀಶ್ ಮೌದ್ಗಿಲ್ ಅವರನ್ನ ನೇಮಕ ಮಾಡಲಾಗಿದೆ. ಸಿಎಂ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೌದ್ಗಿಲ್ ಯೋಜನಾ ಅನುಷ್ಠಾನದಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಮೌದ್ಗಿಲ್ ಅವರು ಸಿಎಂ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನ ನಿರ್ವಹಿಸಲಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿರುವಂತವರು ಮೌದ್ಗಿಲ್ ಮತ್ತು ಪರ್ವೇಜ್ಗೆ ಡಿ.ಕೆ. ಪವರ್ ಕೊಟ್ಟಿದ್ದಾರೆ. ಆ ಮೂಲಕ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಿದಂತಾಗುತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಅಂಜುಮ್ ಪರ್ವೇಜ್ ಮತ್ತು ಮುನೀಶ್ ಮೌದ್ಗಿಲ್ಗೆ ಮಹತ್ವದ ಹೊಣೆಯನ್ನ ನೀಡಿದ್ದು ಅಂಜುಮ್ ಪರ್ವೇಜ್ ACS2 ಗವರ್ನಮೆಂಟ್ ಜೊತೆಗೆ ಅಂಜುಮ್ಗೆ ಅರಣ್ಯ ಪರಿಸರ ಇಲಾಖೆ ಹೊಣೆ ನೀಡಿದ್ದು ಮುನೀಶ್ ಮೌದ್ಗಿಲ್ಗೆ ಮಹತ್ವದ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯೇ ಸಿಎಂ ಪ್ರಧಾನ ಕಾರ್ಯದರ್ಶಿಯಾಗಿ ಮುನೀಶ್ ಮೌದ್ಗಿಲ್ ಅವರ ನೇಮಕ ಮಾಡಲಾಗಿದೆ. ಮುನೀಶ್ಗೆ ಕಾರ್ಯಕ್ರಮ ಮತ್ತು ಯೋಜನಾ ಅನುಷ್ಠಾನದ ಹೊಣೆಯನ್ನ ನೀಡಲಾಗಿದ್ದು ಯೋಜನಾ ಅನುಷ್ಠಾನದಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಮೌದ್ಗಿಲ್ ಅವರಿಗೆ ಈ ಹೊಣೆಯನ್ನ ಅಥವಾ ಈ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಇನ್ನು ಮೌದ್ಗಿಲ್ ಅಧಿಕಾರಿಗಳಿಂದ ಕೆಲಸ ಮಾಡಿಸುವಲ್ಲಿ ಬಹಳ ನಿಸ್ಸೀಮರು, ಎತ್ತಿದ ಕೈ ಅನ್ನುವಂಥದ್ದಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನ ಅನ್ನುವಂಥ ಮಾತಿದೆ. ಮೌದ್ಗಿಲ್ ಭ್ರಷ್ಟಾಚಾರವನ್ನ ಸಹಿಸದ ಅಧಿಕಾರಿಗಳಿಗೆ ಒಂದ್ ಕಡೆ ಸಿಂಹ ಸ್ವಪ್ನವಾಗಿರುವಂಥ ಮೌದ್ಗಿಲ್, ಅದರ ಜೊತೆಗೆ ಭ್ರಷ್ಟಾಚಾರವನ್ನು ಸಹಿಸದ ಅಧಿಕಾರಿಗಳಿಗೆ ಮಹತ್ವದ ಹೊಣೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಾಹಿಲ್ ಅವರಿಂದ. ಸಾಹಿಲ್, ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಬೇಕು ಅನ್ನುವಂಥ ಕಾರಣಕ್ಕೆ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ, ಸೊ ಅಪ್ಡೇಟ್ಸ್ ಏನಿದೆ? ವಸಂತ್, ಶಿವತಾಂಡವ ಶುರುವಾಗಿ ಇನ್ನೇನು 10 ದಿನ ಕಳೆದಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಆಡಳಿತದಲ್ಲಿ ಮಹಾ ಬದಲಾವಣೆಯ ಪರ್ವವೂ ಕೂಡ ಶುರುವಾಗಿರುವಂತಹದ್ದು. ಎಲ್ಲ ಒಂದು ಕಡೆ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿಎಂ ಡಿ.ಕೆ. ಇದೊಂದು ತರಹದ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ರ ಎನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮೌದ್ಗಿಲ್ ಪರ್ವೇಜ್ಗೆ ಪವರ್ ಕೊಟ್ಟು ಭ್ರಷ್ಟ ಅಧಿಕಾರಿಗಳಿಗೆ ಒಂದು ತರಹದ ಭಯವನ್ನು ಹುಟ್ಟಿಸುವಂತಹ ಪ್ರಯತ್ನಗಳು ಇಲ್ಲಿ ಆಗ್ತಾ ಇದೆ ಎನ್ನುವಂತಹದ್ದು. ಈಗಾಗಲೇ ಭ್ರಷ್ಟಾಚಾರಿಗಳು ಕೂಡ ಅಧಿಕಾರದಲ್ಲಿ ಸೇರ್ಕೊಂಡು ಒಂದಷ್ಟು ಭ್ರಷ್ಟಾಚಾರವನ್ನು ಕೂಡ ನಡೆಸ್ತಿದ್ದಾರೆ ಎನ್ನುವಂತ ಗಂಭೀರ ಆರೋಪದ ನಡುವೆ ಈಗ ಈ ತರಹದೊಂದು ಕಟ್ಟುನಿಟ್ಟಿನ ಅಧಿಕಾರಿಗಳನ್ನ ಅಥವಾ ಅವರಿಗೆ ಜವಾಬ್ದಾರಿ ಹೊಣೆಯನ್ನ ಕೊಡುವುದರ ಮುಖಾಂತರವಾಗಿ ಕೆಳ ಹಂತದ ಭ್ರಷ್ಟಾಚಾರಿಗಳಿಗೆ ಒಂದರ್ಥದ ಭಯ ಹುಟ್ಟಿಸುವ ಪ್ರಯತ್ನ ಇದು. ಅಂಜುಮ್ ಪರ್ವೇಜ್ ACS2 ಗವರ್ನಮೆಂಟ್ ಜೊತೆಗೆ ಅಂಜುಮ್ಗೆ ಅರಣ್ಯ ಪರಿಸರದ ಇಲಾಖೆಯ ಹೊಣೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಮುನೀಶ್ ಮೌದ್ಗಿಲ್ಗೆ ಮಹತ್ವದ ಜವಾಬ್ದಾರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿಕ್ಕಿರುವಂತಹದ್ದು. ಸಿಎಂ ಪ್ರಧಾನ ಕಾರ್ಯದರ್ಶಿಯಾಗಿ ಮುನೀಶ್ ಮೌದ್ಗಿಲ್ ನೇಮಕ ಆಗಿರುವಂತಹದ್ದು. ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಈ ಕೆಳ ಹಂತದಲ್ಲಿ ಏನು ಭ್ರಷ್ಟ ಅಧಿಕಾರಿಗಳೇನಿರ್ತಾರೆ ಅವರಿಗೆ ಭಯ ಹುಟ್ಟಿಸುವಂತಹ ಪ್ರಯತ್ನ ಇದಾಗಿದೆ. ಧನ್ಯವಾದ ಸಾಹಿಲ್ ತಮ್ಮೆಲ್ಲ ಮಾಹಿತಿಗಾಗಿ.
ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಬೇಕು ಅನ್ನುವಂತಹ ಕಾರಣಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತೆಗೆದುಕೊಂಡಿರುವಂತಹ ಖಡಕ್ ನಿರ್ಧಾರ ಇದು. ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಬೇಕು, ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಬೇಕು ಅಂತ ಮೌದ್ಗಿಲ್ ಮತ್ತು ಪರ್ವೇಜ್ಗೆ ಡಿ.ಕೆ. ಪವರ್ ಕೊಟ್ಟಿರುವಂಥದ್ದು. ಸೊ ಇದು ಒಂದು ರೀತಿಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ಮೌದ್ಗಿಲ್ ಮತ್ತು ಪ್ರಮುಖವಾಗಿ ಆಯಾ ಕಟ್ಟಿನ ಜಾಗಕ್ಕೆ ನೇಮಕ ಮಾಡಿರುವಂಥದ್ದು ಇದೆಯಲ್ಲ, ಸೊ ಖಡಕ್ ಅಧಿಕಾರಿಗಳನ್ನು ನೇಮಕ ಮಾಡುವಂಥದ್ದು. ಸೊ ಇದು ಭ್ರಷ್ಟಾಚಾರವನ್ನು ಸಹಿಸದ ಮತ್ತು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಕೊಟ್ಟಿರುವಂಥ ಮಹತ್ವದ ಹೊಣೆ ಇದು. ಅಂದ್ರೆ ಖಡಕ್ ಅಧಿಕಾರಿಗಳಿಗೆ ಆಯಾ ಕಟ್ಟಿನ ಹುದ್ದೆಯನ್ನು ಕೊಟ್ಟು ಡಿ.ಕೆ. ಮಾದರಿಯ ಹೆಜ್ಜೆಯನ್ನ ಇಟ್ಟಿದ್ದಾರೆ.